ಪದ್ಮರಾಜರೇ, ಮತ್ತೊಂದು ವರ್ತಿ ನಿಮ್ಮನ್ನು ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಹೋದ ಸಂಚಿಕೆಯಲ್ಲಿ ನಾವು ನೋಡಿದ್ವಿ, ಒಂದು ಚೆನ್ನಾಗಿ ಅಂದ್ರೇನು ನಮ್ಮ ಒಂದು ಕೆಲಸ ಮಾಡುವಂಥ ಸ್ಥಳದಲ್ಲಿ ಎಲ್ಲರ ಒಟ್ಟಿಗೆ ಒಂದು ಒಳ್ಳೆಯ ಸಂಬಂಧ ಇಟ್ಕೊಂಡ್ರೆ, ಅಂದರೆ ನಮ್ಮ ಸುಪೀರಿಯರ್ಸ್ ಆಗಿರಲಿ, ನಮ್ಮ ಕೊಲೀಗ್ಸು, ಅವರನ್ನು ಚೆನ್ನಾಗಿ ನಾವು ಒಂದು ರಿಲೇಷನ್ಶಿಪ್ ಅನ್ನೋದು ಇಟ್ಕೊಂಡಾಗ ನಮ್ಗೆ ಅನುಕೂಲ ಇರುತ್ತೆ. ಮತ್ತು ಫ್ಯಾಮಿಲಿ ಕಡೆಯಿಂದನೂ ಸಹ ನಾವು ಅವ್ರ ಹತ್ರನೂ ನಾವೆಲ್ಲ ಕಮ್ಯುನಿಕೇಟ್ ಇದ್ರಿಗಿನ ಚೆನ್ನಾಗಿದಾಗುತ್ತೆ ಅಂತಂದ್ಬಿಟ್ಟು, ಮತ್ತು ಆಗಲೂ ನೀವು ಕೊನೆಗೆ ಹೇಳಿದ್ರಿ, ಅಂದರೆ ನಾವು ವೈಸ್ಫುಲ್ಲಾಗಿ, ಅಂದರೆ ಒಂದು ನಾವು ಬುದ್ಧಿವಂತಿಕೆಯಿಂದ ಕೆಲಸ ಮಾಡಿದಾಗ ಚೆನ್ನಾಗಿ ರಿಸಲ್ಟ್ ಇರುತ್ತೆ ಅಂತಂದು. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟು ನೀವು ತೋರಿಸ್ಕೊಟ್ರಿ, ಏನಂತಂದರೆ ನಾವು ಪಡುವಂಥ ಒಂದು ಶ್ರಮಕ್ಕೆ ಒಂದು ರೆಕಗ್ನಿಷನ್, ಅಟ್ಲೀಸ್ಟ್ ಯಾರನ್ನ ಬಂದು ಬೆನ್ನು ತಟ್ಟುವಂಥದ್ದು ಕೆಲಸ ಮಾಡಿದಾಗ ನಮಗೆ ಉತ್ಸಾಹ ಬರುತ್ತೆ ಅನ್ನೋದು. ಇಂಥ ಒಂದು ಕೆಲವೊಂದು ವಿಚಾರಗಳನ್ನ ನಾವು ನೋಡಿದ್ವಿ. ಈ ಒಂದು ಸಂಚಿಕೆಯಲ್ಲಿ ಇನ್ನೊಂದು ಮುಖಾನ ನಾವು ನೋಡೋಣ, ಚರ್ಚಿಸೋಣ. ಮೊದಲನೇದಾಗಿ ನಾನು ಎಲ್ಲರೂ ನಾವು ಪ್ರೈವೇಟಲ್ಲಾಗಿರಲಿ ಗೌರ್ಮೆಂಟಲ್ಲಾಗಲಿ ನಾವೇನು ಮಾಡ್ತೀವಿ, ನಮ್ಮ ಕೆರಿಯರಲ್ಲಿ ನಾವು ಗ್ರೋತ್ ಅನ್ನೋದು ನಾವು ಬಯಸ್ತೇವೆ. ಅಂದರೆ ಪ್ರಮೋಷನ್ಸ್ ಆಗಿರ್ಬೋದು, ಇಲ್ಲ ಇನ್ಕ್ರಿಮೆಂಟ್ಸ್ ಇರ್ಬೋದು, ಅಥವಾ ರೆಸ್ಪಾನ್ಸಿಬಿಲಿಟೀಸು ಹೆಚ್ಚಿಗೆ ಪಡ್ಕೋಬೇಕು, ಇಂಥ ಒಂದು ಬರಬೇಕು ಅಂತ ಒಂದು ಅಂದರೆ ಒಬ್ಬೊಬ್ರಿಗೆ ಒಂದೊಂದು ಗುರಿಗಳು ಇರ್ತವೆ. ಕೆಲವ್ರಿಗೆ ಹಣ ಮಾಡುವಂಥದ್ರ ಬಗ್ಗೆ ಗುರಿ ಇರುತ್ತೆ, ಕೆಲವ್ರಿಗೆ ಸ್ಥಾನಮಾನ ಪಡ್ಕೊಳ್ಳುವಂಥದ್ದು ಗುರಿ ಇರುತ್ತೆ. ಏನೇ ಆಗಿರಲಿ, ಸೊ ಕೆರಿಯರ್ ಗ್ರೋತಲ್ಲಿ ನೀವು ತಗೊಂಡಿದ್ದೊಂದು ಅಪ್ರೋಚಿಗೆ, ಯಾಕಂದರೆ ನಾನು ಕೇಳಿಸ್ಕೊಂಡಂಗೂ ಮತ್ತು ನಾನು ನೋಡಿದಂಗೆ ನೀವು ಇದರಲ್ಲಿ ಕ್ಲರ್ಕ್ ಇದರಲ್ಲಿ ಬಂದಿದ್ದು, ಬಟ್ ಯು ವೆಂಟ್ ಅಪ್ ಟು ಅಂಡರ್ ಸೆಕ್ರೆಟರಿ, ಕ್ಲಾಸ್ 1 ಆಫೀಸರ್ ಆಗಿ ರಿಟೈರ್ಡ್ ಆದರೆ. ಸೊ ಅದು ಜರ್ನಿ ಅನ್ನೋದು ಸಾಮಾನ್ಯ ಜರ್ನಿ ಅಲ್ಲ, 30 ವರ್ಷದ ಇದರಲ್ಲಿ ಸ್ಟೆಪ್ ಬೈ ಸ್ಟೆಪ್ ನೀವು ಬಂದಿದ್ದೀರಾ. ಸೊ ಅಂದರೆ ನಿಮ್ಮ ಒಂದು ಅನುಭವದ ಪ್ರಕಾರ ಏನೇನು ಒಂದು ಇದು ಮಾಡಿಕೊಂಡ್ರಿ? ಏನಂತಂದರೆ, ಈಗ ನಾನು ಆ್ಯಸ್ ಎ ಕ್ಲರ್ಕು ನನಗೆ ಕೊಟ್ಟಂಥ ಒಂದು ಯಾವುದು ಕೆಲಸಗಳನ್ನು ಅಸೈನ್ಮೆಂಟ್ಸ್ ಏನು ವರ್ಕ್ ಕೊಟ್ಟಿದ್ರು ಅದನ್ನು ಚಾಚು ತಪ್ಪದ ಹಾಗೆ, ಅಂದರೆ ಟೈಮ್ ಟು ಟೈಮ್ ಡಿಸಿಪ್ಲಿನ ಮೇಂಟೈನ್ ಮಾಡಿದೆ. ಯಾವುದೇ ಫೈಲ್ ಬಂದಿದ್ದನ್ನು ನಿಧಾನ ಮಾಡ್ತಾ ಇರಲಿಲ್ಲ, ಮತ್ತು ಫೈಲ್ಗಳನ್ನ ಭಾಳ ವಯಸ್ಸಾಗಿ, ಅಂತಂದರೆ ನಿಯಮಗಳ ಒಂದು ಚೌಕಟ್ಟಿನಲ್ಲಿ. ಯಾಕಂದ್ರೆ ನಾವು ಯಾವುದೇ ಕೆಲಸ ಮಾಡಬೇಕಾದ್ರೆ ಸರ್ಕಾರದಲ್ಲಿ ಪ್ರತಿಯೊಂದಕ್ಕೂ ಒಂದು ನಿಯಮಗಳಿದ್ದಾವೆ. ಯಾವುದೇ ಸಬ್ಜೆಕ್ಟ್ಗಾದ್ರೂ ಒಂದು ನಿಯಮಗಳಿದೆ. ಈಗ ಮೆಡಿಕಲ್ ಅಟೆಂಡೆನ್ಸ್ ರೂಲ್ಸ್ ಇದೆ, ಆಮೇಲೆ ಅಲೋಕೇಶನು, ಟ್ರಾನ್ಸಾಕ್ಷನ್ ಆಫ್ ಬಿಸ್ನೆಸ್ ರೂಲ್ಸ್ ಅಂತಿದೆ. ಅಂಥ ಟ್ರಾನ್ಸಾಕ್ಷನ್ ಆಫ್ ಬಿಸ್ನೆಸ್ ರೂಲ್ಸ್ ಅಂದರೆ ನಾವು ಈ ಸರ್ಕಾರದಲ್ಲಿ ಯಾವ್ಯಾವ ರೀತಿ ಯಾವ್ಯಾವ ಸಬ್ಜೆಕ್ಟ್ನ ಎಲ್ಲೆಲ್ಲಿ ಯಾವಾಗ ನಿರ್ವಹಿಸಬೇಕು ಅಂತ, ಚೀಫ್ ಮಿನಿಸ್ಟ್ರಿಗೆ ಯಾವ ಫೈಲ್ಸ್ ಹೋಗಬೇಕು, ಗವರ್ನರ್ಗೆ ಯಾವ ಫೈಲ್ ಹೋಗಬೇಕು, ಸೆಕ್ರೆಟರಿಗಳಿಗೆ ಏನೇನು ಪವರ್ಸ್ ಇದೆ, ಇದೆಲ್ಲ ಇದೆ. ನಾನು ಕ್ಷಮಿಸಬೇಕು, ನೀವು ಇದು ಹೇಳ್ತಾ ಇದ್ರೆ ನನಗೆ ಕೆಲವೊಂದೇನೋ ಹೊಸ ವಿಚಾರಗಳು ಅಂತ ಅನಿಸುತ್ತೆ. ಯಾಕಂದರೆ ಸಾಮಾನ್ಯ ಜನರಿಗೆ ಒಂದು ಮನೋಭಾವ ಅನ್ನೋಂಥದ್ದು ಇದೆ. ಅಂದರೆ ಇವಾಗ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಸ್ಗೆಲ್ಲ ಹೋದರೆ ನಾಳೆ ಬಾ, ಇವತ್ತಿಲ್ಲ, ಈ ಥರ. ಅಂದರೆ ಅಂದರೆ ಆ ಒಂದು ಪರ್ಸೆಪ್ಷನ್ ಅನ್ನೋಂಥದ್ದು ಇದೆ, ಕಾಮನ್. ಬಟ್ ಟೈಮ್ ಲಿಮಿಟ್ಸ್ ಎಲ್ಲ ಇರುತ್ತೆ ಅಂತ. ಟೈಮ್ ಲಿಮಿಟ್ಸ್ ಯಾಕಂತಂದರೆ ನಮಗೆ ಕಚೇರಿ ಕೈಪಿಡಿ, ಸಚಿವಾಲಯದ ಕಚೇರಿ ಕೈಪಿಡಿ ಅಂತ ಇದೆ. ಅದರಲ್ಲಿ ಏನು ಹೇಳ್ತಾನೆ ಅಂದರೆ ಟೈಮಿಂಗ್ಸ್ ಕೊಡ್ತಾರೆ. ನಾವು ಎಷ್ಟು ಸಮಯದಿಂದ ಎಷ್ಟು ಸಮಯದಲ್ಲಿ ನಾವು ಕೆಲಸ ಅಂದರೆ ಕಚೇರಿ ಕೆಲಸದ ವೇಳೆ ಇದೆ. ಆಮೇಲಿಂದ ನಾವು ರೆಸಿಟ್ಸ್ಗಳನ್ನ ಅಥವಾ ಫೈಲ್ಸ್ನ ಹೇಗೆ ಪುಟಪ್ ಮಾಡಬೇಕು, ಎಷ್ಟು ಸಮಯದಲ್ಲಿ ಪುಟಪ್ ಮಾಡಬೇಕು ಅಂತ. ಯಾವುದೇ ಒಂದು ರೆಸಿಟ್ನ ನಾವು ಬಂದ ಮೇಲೆ ವಿತಿನ್ 5 days ನಾವು ಅದನ್ನು ನಮ್ಮ ಹೈಯರ್ ಆಫೀಸರಿಗೆ ತಲುಪಂಗೆ ನಾವು ಅದನ್ನು ಪುಟಪ್ ಮಾಡಬೇಕು. ಆಮೇಲೆ ಒಂದು ದಿನದಲ್ಲಿ ನಾವು ಎಫೆಕ್ಟಿವ್ ಫೈಲ್ಸ್ 7 ಫೈಲ್ಸ್ನ ನಾವು ಪುಟಪ್ ಮಾಡಲೇಬೇಕು, ಎಫೆಕ್ಟಿವ್ ಫೈಲ್ಸ್. ಅದಕ್ಕೆ ಅಂತ ನಮ್ಮದೇ ಒಂದು ಡೈರಿ ಇರುತ್ತೆ, ಆ ಡೈರಿನಲ್ಲಿ ಎಂಟ್ರಿ ಮಾಡಬೇಕು. ಆಮೇಲೆ ನೆಕ್ಸ್ಟು ಅಲ್ಲಿಂದ ಮೂವ್ಮೆಂಟ್ ರಿಜಿಸ್ಟರ್ಸ್ ಅಂತ ಇರುತ್ತೆ, ನಮ್ಮಿಂದ ಹೈಯರ್ ಆಫೀಸರ್ಸ್ಗೆ ಹೋಗ್ತಾ ಯಾರ್ಯಾರಿಗೆ ಹೋಗಿದೆ ಅಂತ. ಇವಾಗೆಲ್ಲ ಕಂಪ್ಯೂಟರ್ ಬಂದಿದೆ, ಕಂಪ್ಯೂಟರ್ನಲ್ಲಿ ಎಲ್ಲ ಫೀಡ್ ಮಾಡ್ತಾರೆ. ಆವಾಗೆಲ್ಲ ಈ ಪುಸ್ತಕದಲ್ಲಿ ದಾಖಲೆಗಳಲ್ಲಿ ಇರ್ತಿತ್ತು, ಅದು ಬರ್ಕೊಂಡು ಹೋಗ್ತಾಯಿದ್ರು. ಈಗ ಕಂಪ್ಯೂಟರ್ನಲ್ಲಿ ಅದೊಂದು ಸಾಫ್ಟ್ವೇರ್ ಮಾಡಿದರೆ ಯಾರಿಂದ ಯಾರಿಗೆ ಫೈಲ್ಸ್ ಎಷ್ಟು ಸಮಯದಲ್ಲಿ ಹೋಗಿದೆ, ಎಷ್ಟು ಅವರ್ನಲ್ಲಿ ಹೋಗಿದೆ, ಪ್ರತಿಯೊಂದು ರೆಕಾರ್ಡ್ ಆಗುತ್ತೆ ಇವತ್ತಿನ ದಿನದಲ್ಲಿ. ಸೊ ಹಂಗಾಗಿ ನಾನು ಡಿಲೇ ಮಾಡಲಿಕ್ಕೆ ಆಸ್ಪದನೇ ಇಲ್ಲ.
ಕಡಿತ ನಾನು ಬಂದ ಮೇಲೆ ಇಷ್ಟು ದಿನ ನನ್ನ ಹತ್ರ ಇದೆ ಅನ್ನೋದು ಅಲ್ಲೇ ತೋರಿಸುತ್ತೆ. ಅದ್ರ ಮೇಲೆ ನಮ್ಮ ಐಆರ್ ಆಫೀಸರ್ಸ್ ನಮ್ಮ ಮೇಲೆ ಆ್ಯಕ್ಷನ್ನ ತೊಗೊಳ್ಬೋದು. ಯಾರು ಕಚೇರಿ ಕೈಪಿಡಿಗಳು ಇರ್ತವೆ, ವಿತಿನ್ 5 days ಯಾವುದೇ ರೆಸಿಪ್ಟ್ಸ್ ಬಂದರೆ ವಿತಿನ್ 5 days ನೀವು ಕೊಡಬೇಕು. ಆಮೇಲೆ ಈಗ ಹೊಸದಾಗಿ ಸರ್ಕಾರ ಇನ್ನೊಂದು ಕ್ರಮನ ಜರುಗಿಸಿ ಸಕಾಲ ಅಂತ ಒಂದು ಕಾರ್ಯಕ್ರಮನ ಮಾಡಿದೆ. ಆ ಸಕಾಲ ಕಾರ್ಯಕ್ರಮದಲ್ಲಿ ಪಬ್ಲಿಕ್ಕು ಯಾವುದೇ ಒಂದು ಅವರಿಗೆ ಸರ್ಕಾರದಿಂದ ಮಾಹಿತಿ ಬೇಕು ಅಂತಂದರೆ, ಈಗ ಲ್ಯಾಂಡ್ ರೆಕಾರ್ಡ್ಸ್ನಲ್ಲಿ ಖಾತೆ ಬೇಕು, ಮತ್ತೊಂದು ಬೇಕು, ಅದನ್ನು ಅಪ್ಲೈ ಮಾಡಿದರೆ ಅದನ್ನು ಇಷ್ಟು ದಿನದೊಳಗಡೆ ಕೊಡಬೇಕು ಅಂತ ಒಂದು ಟೈಮ್ನ ನಿಗದಿ ಮಾಡಿದ್ದಾರೆ, ಕಾಲಾವಕಾಶನ ನಿಗದಿ ಮಾಡಿದ್ದಾರೆ. ಅಷ್ಟು ಟೈಮ್ನೊಳಗಡೆ ಅವ್ರು ಕೊಡಬೇಕು. ಅವರು ಕೊಡಲಿಲ್ಲ ಅಂದರೆ ಅದು ಮೇಲಧಿಕಾರಿಗಳಿಗೆ ಹೋಗುತ್ತೆ ಅಪೀಲ್ ಅಧಿಕಾರಿ ಅದನ್ನು ಇಷ್ಟು ದಿನದಲ್ಲಿ ಅವ್ರಿಗೆ ಕೊಡಿಸೋದಕ್ಕೆ ಅವರು ಪ್ರಯತ್ನ ಪಡಲೇಬೇಕಾಗ್ತದೆ. ಅದೇ ಥರ ಈಗ ನೋಡಿ, ಹೊಸದಾಗಿ ಜನರ ಒಂದು ಅನುಕೂಲಕ್ಕಾಗಿ ಸರ್ಕಾರ ಏನು ಮಾಡ್ತಾ ಇತ್ತು ಅನ್ನೋದು ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ ಹಿಂದೆ. ಆದರೆ ಈಗ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ಅಂತ ಒಂದು ಬಂದಿದೆ. ಆ್ಯಕ್ಟ್ ಬಂದ ಮೇಲೆ ಪ್ರತಿ ಸಿಟಿಸನ್ ಕೂಡ ಏನು ಅಂತಂದರೆ ಹಕ್ಕು, ಇಟ್ಸ್ ಎ ರೈಟ್ ಟು ಎವ್ರಿ ಸಿಟಿಸನ್ ಟು ಸೀಕ್ ದಿ ಇನ್ಫಾರ್ಮೇಷನ್ ಫ್ರಮ್ ದಿ ಗೌರ್ನಮೆಂಟ್. ಈಗ ಯಾರೋ ಒಬ್ಬರಿಗೆ ಅವರು ಏನಾಗಿದೆ ಅಂತಂದರೆ ಅವ್ರ ಕೆಲಸ ಆಗಿರಲಿಕ್ಕಿಲ್ಲ, ಅವ್ರ ಕೆಲಸ ಆಗಬೇಕು, ಈಸ್ ಅಫೆಕ್ಟೆಡ್ ಪರ್ಸನ್ನು ಅಂಥವನು ಆ ಒಂದು ಅರ್ಜಿನ ಸಲ್ಲಿಸಿ ನನಗಿಂತ ಮಾಹಿತಿ ಬೇಕು, ಇಂಥ ಕಡತ ನನಗೆ ಬೇಕು ಅಂತ ಕೇಳಿದಾಗ ಅದನ್ನು ಕೊಡಲಿಕ್ಕೆ 30 ದಿನ ಒಂದು ನಿಯಮದಲ್ಲಿ ನಿಗದಿಪಡಿಸಿದ್ದಾರೆ. ಆ ನಿಯಮ 30 ದಿನದೊಳಗಡೆ ಪಬ್ಲಿಕ್ ಇನ್ಫಾರ್ಮೇಷನ್ ಆಫೀಸರ್ ಅಂತ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಕೊಡಲಿಲ್ಲ ಅಂದರೆ ಅದನ್ನು ಆತ ಫಸ್ಟ್ ಅಪೀಲ್, ಸೆಕೆಂಡ್ ಅಪೀಲ್ ಈ ಥರ ಹೋಗ್ಬೋದು. ಅಲ್ಲಿ ಕಮಿಷನರ್ ಇದ್ದಾರೆ, ಕಮಿಷನರ್ ಅವರಿಗೆ ಇನ್ಫಾರ್ಮೇಷನ್ನ ಕೊಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಇನ್ಫಾರ್ಮೇಷನ್ ಸಿಗುತ್ತೆ. ಹೀಗೆ ಸರ್ಕಾರದಲ್ಲಿ ಒಂದು ನಿಗದಿ ಇದೆ. ನಾವು ಕೆನಾಟ್ ಜಸ್ಟ್ ಟೇಕ್ ಇಟ್ ಆಸ್ ಎ ಮ್ಯಾಟರ್ ಆಫ್ ಫ್ಯಾಕ್ಟ್. ನಾನು ಆರಾಮಾಗಿ ಕೂತ್ಕೊಂಡು ಕೆಲಸ ನೀವು ನಿಮ್ಮ ಒಂದು ಇದರಲ್ಲಿ ನೀವು ಹೆಂಗೆ ಅಪ್ರೋಚ್ ಮಾಡ್ತಾ ಇದ್ರಿ? ನಾನು ಆ್ಯಕ್ಚುಲಾಗಿ ನಿಮ್ಮ ಒಂದು ಕೆರಿಯರ್ ಇದಕ್ಕೆ ನಾನು ಯಾವತ್ತೂ ಸ್ಲ್ಯಾಕ್ನೆಸ್ನ ತೋರಿಸಲಿಲ್ಲ ವರ್ಕಲ್ಲಿ. ನಾನು ನನ್ನ ಬಂದಂಥ ಕಡತಗಳನ್ನು ಅಥವಾ ರಸೀತುಗಳನ್ನು ವಿತಿನ್ ದಿ ಟೈಮ್ ಲಿಮಿಟ್ ಸಮಯದೊಳಗಡೆ ನಾನು ಪುಟಪ್ ಮಾಡಿ ಐಆರ್ ಆಫೀಸರ್ಸ್ಗೆ ನಾನು ಕಳಿಸ್ಕೊಡ್ತಾಯಿದ್ದೆ. ಅದಕ್ಕೊಂದು ಇನ್ಸಿಡೆಂಟ್ ಹೇಳಬೇಕು ಅಂತಂದರೆ, ಒಬ್ಬರು ಅಡಿಷ್ನಲ್ ಚೀಫ್ ಸೆಕ್ರೆಟರಿ ಅವರು ಇನ್ಸ್ಪೆಕ್ಷನ್ ಮಾಡಿದರು ನನ್ನ ಸೆಕ್ಷನ್ನ. ಕಂಪ್ಲೇಂಟ್ಸ್ ಇತ್ತು ಅಂಥೇಳಿ ಅವರು ಬಂದು ನನ್ನ ಸೆಕ್ಷನ್ನ ಇನ್ಸ್ಪೆಕ್ಷನ್ ಮಾಡಿದರು. ಆದರೆ ಅವರಿಗೆ ಗೊತ್ತಾಗಿದ್ದೇನೆಂದರೆ, ನಾನು ಆ ಫೈಲ್ಗಳನ್ನ ವಿತಿನ್ 3 days ನನ್ನ ಹಂತದಿಂದ ನಾನು ಮುಂದಕ್ಕೆ ಹಾಕಿದ್ದನ್ನು ಅವರು ಗಮನಿಸಿದರು. ಆಮೇಲೆ ಮತ್ತು ಮೆಡಿಕಲ್ ರಿಯಂಬರ್ಸ್ಮೆಂಟ್ ಫೈಲ್ಸ್ ಇತ್ತಲ್ಲ, ಅದು ವಿತಿನ್ ಎ ಡೇ, ಅಂದರೆ ಇವತ್ತು ಬೆಳಗ್ಗೆ ಬಂತು, ಅವತ್ತು ಮಧ್ಯಾಹ್ನ ಸಾಯಂಕಾಲದೊಳಗಡೆ ನನ್ನ ಐಆರ್ ಆಫೀಸರ್ಗೆ ನಾನು ಕಳಿಸಿರೋದನ್ನ ಅವರು ಗಮನಿಸಿ ನನಗೆ ಒಳ್ಳೆ ಇದನ್ನು ಕೊಟ್ಟಿದ್ದಾರೆ, ಸರ್ಟಿಫಿಕೇಟ್. ಅದು ನಿಮ್ಮ ಒಂದು ಇದಕ್ಕೆ ಹೆಲ್ಪ್ ಆಯಿತು. ಹೌದು, ಕಾರಣ ಯಾಕೆ ಅಂತಂದರೆ ದೇವರು ನಮಗೊಂದು ಅವಕಾಶ ಕೊಟ್ಟಿದ್ದಾನೆ. ಈ ಅವಕಾಶನ ದೇವರ ಮಹಿಮೆಗಾಗಿ ನಾವು ಉಪಯೋಗಿಸ್ಕೊಳ್ಬೇಕು. ನಾವು ಎಷ್ಟು ದೇವರಿಗೆ ನಂಬಿಗಸ್ತನಾಗಿ ನಾನು ಕೆಲಸ ಅಂದರೆ ಸ್ವಲ್ಪದಲ್ಲಿ ನಾವು ನಂಬಿಗಸ್ತನಾದರೆ ದೇವರು ದೊಡ್ಡದ್ರಲ್ಲಿಯೂ ನಮ್ಮನ್ನು ನಂಬಿಗಸ್ತನಾಗಿ ಮಾಡ್ತಾನೆ ಅಂತ ಬೈಬಲ್ನಲ್ಲಿ ಹೇಳಿದೆ. ಆ ಪ್ರಕಾರ ನಾನು ಅದನ್ನು ನನ್ನ ಒಂದು ಜೀವನಕ್ಕೆ ಅಪ್ಲೈ ಮಾಡಿ ಯಾವುದೇ ರೀತಿಯಲ್ಲಿ ಕಡತಗಳನ್ನ ನಾನು ನಿಧಾನ ಮಾಡ್ತಾ ಇರಲಿಲ್ಲ. ತುಂಬ ಕ್ಲಿಷ್ಟ, ಅಂದರೆ ಅದು ಆ ಕಡತನ ನಾನು ಸ್ಟಡಿ ಮಾಡಿ ಅದಕ್ಕೆ ಒಪಿನಿಯನ್ ಕೊಟ್ಟು ಅಥವಾ ಅದಕ್ಕೊಂದು ಶೇಪ್ ಕೊಟ್ಟು ಅದನ್ನು ಮೇಲೆ ಅಧಿಕಾರಿಗಳಿಗೆ ಹಾಕಬೇಕು ಅಂದರೆ ತುಂಬ ಕ್ಲಿಷ್ಟಕರವಾಗಿದೆ, ವೆರಿ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್. ಆ ಥರ ಇದ್ದಾಗ ಮಾತ್ರ ನಾನು ಒಂದು ವಾರ ಅಥವಾ 10 days ಇಟ್ಕೊತಾ ಇದ್ದೆ. ಯಾಕಂದರೆ ಅದನ್ನು ಪ್ರತಿದಿನ ಅದನ್ನು ಸ್ಟಡಿ ಮಾಡ್ತಾಯಿದ್ದೆ, ಪಕ್ಕದಲ್ಲಿ ಇಟ್ಕೊತಾ ಇದ್ದೆ. ಥಾಟ್ಸ್ ಬರಬೇಕಲ್ಲ ನನಗೆ, ಏನು ಥಾಟ್ಸ್ ಬರುತ್ತೆ ಅದನ್ನು ಯೋಚನೆ ಮಾಡಿ ಕೊನೆಗೆ ನಾನು ಒಂದು ಇದನ್ನು ಕ್ರೋಢೀಕರಿಸ್ಕೊಂಡ್ಮೇಲೆ ಆಲೋಚನೆಗಳನ್ನು, ಈ ಕಡತನ ಈ ರೀತಿ ಹಾಕಿದರೆ ಇದು ಕರೆಕ್ಟಾಗಿ ಹೋಗುತ್ತೆ, ಸೊ ಸಕ್ಸಸ್ ಆಗುತ್ತೆ ಅಂತ. ಹಾಗಾಗಿ ನಾನು ಹಾಕಿದ ಟು ದ ಬೆಸ್ಟ್ ಆಫ್ ಅವರ್ ನಾಲೆಡ್ಜ್. ಎಸ್. ಯಾಕಂದರೆ ನಾನು ನೋಡಿ, ಒಂದು ಡೈಲಿ ವೇಜ್ ಎಂಪ್ಲಾಯ್ಸ್ ಒಂದು ಕಡತನ ನನಗೆ ಕೊಟ್ಟಿದ್ದರು. ಅಂದರೆ ನಾನು ಅದನ್ನು ಡೀಲ್ ಮಾಡ್ತಾಯಿಲ್ಲ, ಹಿಂದೆ ಮಾಡಿದ್ದೆ. ಅದಾದ ನಂತರ ನನಗೆ ಬೇರೆ ಪ್ರಮೋಷನ್ ಆಗಿ ಬೇರೆ ಸೆಕ್ಷನ್ಗೆ ಹಾಕಿದ ಮೇಲೆ ನಮ್ಮ ಮೇಲಧಿಕಾರಿ ನನ್ನ ಒಂದು ಒಪಿನಿಯನ್ನ ಕೇಳೋರು. ಅದಕ್ಕೆ ಒಪಿನಿಯನ್ ಕೊಡಲಿಕ್ಕೆ ನಾನು 15 days ತೊಗೊಂಡೆ. ಕಾರಣ ಇಷ್ಟೇ, ಪ್ರತಿದಿನ ಅದನ್ನು ಓದ್ತಾ ಇದ್ದೆ, ಓದಿ ಇದನ್ನು ಅರ್ಥ ಮಾಡ್ಕೊಳ್ಳೋದು, ಹೀಗೆ ಮಾಡಿ ಕೊನೆ ನಾನು ಬರೆದೆ. ಅದು ಅಪ್ ಟು ಚೀಫ್ ಮಿನಿಸ್ಟರ್ ತನಕ ಹೋಗಿ ಯಾವುದೇ ಕರೆಕ್ಷನ್ಸ್ ಇಲ್ಲದೆ ಅಪ್ರೂವಲ್ ಆಗಿ ಬಂತು. ಆ ರೀತಿ ನಾವು ಒಂದು ಎಫರ್ಟ್ ಹಾಕಬೇಕು ಯಾವುದೇ ಕೆಲಸ ಮಾಡಬೇಕಾದ್ರೆ. ಅಪ್ಲಿಕೇಶನ್ ಆಫ್ ಮೈಂಡ್ ಅನ್ನೋದು ಬೇಕು ಆ ಕೆಲಸ ಮಾಡಬೇಕಾದ್ರೆ. ಆಗ ನಾವು ಅಪ್ಲಿಕೇಶನ್ ಆಫ್ ಮೈಂಡ್ ಇದ್ದಾಗ ಆ ನಿಯಮಗಳನ್ನು ಓದಿ, ನಿಯಮಗಳ ಅಡಿನಲ್ಲಿ ಇದು ಕರೆಕ್ಟಾಗಿ ಬರ್ತದಾ ಇಲ್ವಾ, ನಿಯಮಗಳ ಅಡಿನಲ್ಲಿ ಇದನ್ನು ಮಾಡಿದ್ರೆ ಅನಾನುಕೂಲ ಆಗಲ್ವಾ, ಅಥವಾ ನಾವು ಮಾಡಿದವ್ರಿಗೆ ಏನು ತಪ್ಪಾಗಲ್ವಾ ಅನ್ನೋದನ್ನ ನಾವು ಯೋಚನೆ ಮಾಡಬೇಕು. ಅಂದರೆ ವೈಸ್ಫುಲ್ಲಾಗಿ ಥಾಟ್ಫುಲ್ಲಾಗಿ ಮಾಡಬೇಕು. ಹೌದು. ಮತ್ತು ಸರ್ಕಾರಕ್ಕೆ ನಷ್ಟ ಆಗಬಾರ್ದು, ಯಾವುದೇ ರೀತಿಯಲ್ಲಿ ಹಣಕಾಸಿನ ವಿಷಯದಲ್ಲಿ ಸರ್ಕಾರಕ್ಕೆ ನಷ್ಟ ಆಗಬಾರ್ದು. ಆ ರೀತಿ ನಾವು ನಿಯಮಗಳಡಿನಲ್ಲಿ ಈ ಬರ್ತಕ್ಕಂಥ ಇಶ್ಯೂಸ್ನ ನಾವು ಎಕ್ಸಾಮಿನ್ ಮಾಡಿ
ಆ ನಿಟ್ಟಿನಲ್ಲಿ ನಾವು ಫೈಲ್ನ ಮುಂದೆ ಸಬ್ಮಿಟ್ ಮಾಡಬೇಕು. ಇದು ನಿಮ್ಮ ಒಂದು ಕೆರಿಯರ್ಗೆ ಹೆಲ್ಪ್ಫುಲ್ ಆಯಿತು. ಹೌದು, ಹೆಲ್ಪ್ಫುಲ್ ಆಗಿದೆ. ಮತ್ತು ಬೇರೆ ಇದ್ದೇನು ಅಂದರೆ ನಿಮ್ಮೊಂದು ಕೆರಿಯರ್ನ ಅಡ್ವಾನ್ಸ್ ಮಾಡಲಿಕ್ಕೆ ನೀವು ಇನ್ನೂ ಏನೇನು? ನಾನು ಆಫೀಸರ್ ಆದಮೇಲೆ ನನ್ನ ಸಬಾರ್ಡಿನೇಟ್ಸ್ಗೆ ನಾನು ಟ್ರೈನಪ್ ಮಾಡ್ತಾಯಿದ್ದೆ. ಯಾಕಂದ್ರೆ ನಾನು ಏನನ್ನು ರೂಢಿಸ್ಕೊಂಡಿದ್ದೋ ಅದನ್ನು ನಾನು ಅವ್ರಿಗೆ ಟ್ರೈನಪ್ ಮಾಡ್ತಾಯಿದ್ದೆ. ನೀವು ಇಷ್ಟು ಸಮಯದಲ್ಲಿ ನೀವು ಇದನ್ನು ಹಾಕಬೇಕು, ಫೈಲ್ಸ್ ಇಟ್ಕೊಳ್ಬಾರ್ದು. ನಾನು ಅವ್ರನ್ನ ಡಿಮಾಂಡ್ ಮಾಡ್ತಾಯಿದ್ದೆ, ನೀನು ಫೈಲ್ ಸಬ್ಮಿಟ್ ಮಾಡಿಲ್ಲ, ಸಬ್ಮಿಟ್ ಮಾಡಿ ಅಂತ. ಇಷ್ಟು ದಿನ ಆಗಿದೆ ಫೈಲ್ ಬಂದು, ನೀವು ಸಬ್ಮಿಟ್ ಮಾಡಿಲ್ಲ, ಡಿಮ್ಯಾಂಡ್ ಮಾಡ್ತಾಯಿದ್ದೆ. ಮಾಡಿ ಅವ್ರ ಹತ್ರ ಫೈಲ್ ಪುಟಪ್ ಮಾಡಿಸ್ತಾಯಿದ್ದೆ. ಆಮೇಲೆ ಅವರ ನಿಯಮಗಳ ಪ್ರಕಾರ ಅವ್ರಿಗೆ ಅರ್ಥ ಮಾಡಿಕೊಂಡು ಅದನ್ನು ಸಬ್ಮಿಟ್ ಮಾಡೋಕ್ಕಾಗಲಿಲ್ಲ ಅಂದರೆ ಅವ್ರ ಪಕ್ಕದಲ್ಲಿ ಕುಂತು ನಾನು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ ಅವ್ರ ಕೈಲೇ ಅದನ್ನು ಕೆಲಸನ ಮಾಡಿಸ್ತಾಯಿದ್ದೆ. ಮಾಡಿಸುವಾಗ ಅವ್ರಿಗೆ ಅರ್ಥ ಆಗ್ತಾಯಿತ್ತು, ಓ ನಾವು ಈ ಥರ ಮಾಡಿದ್ರೆ ಹೀಗಾಗುತ್ತೆ. ಸೊ ಆಮೇಲೆ ಸ್ವಲ್ಪ ಸಮಯದ ನಂತರ ಅವ್ರು ಇಂಡಿಪೆಂಡೆಂಟಾಗಿ ಚೆನ್ನಾಗಿ ಹಾಕಿ ಫೈಲ್ನ ನನಗೆ ಸಬ್ಮಿಟ್ ಮಾಡ್ತಾರೆ. ಅದರಿಂದ ಏನಾಗ್ತಿತ್ತು ಅಂದರೆ ನನ್ನ ಇಲಾಖೆ ನನಗೆ ಸಂಬಂಧಪಟ್ಟಂಥ ಶಾಖೆಯಲ್ಲಿ ಯಾವುದೇ ವರ್ಕ್ ಸಫರ್ ಆಗ್ತಾಯಿರಲಿಲ್ಲ. ಟೈಮ್ಗೆ ಸರಿಯಾಗಿ ನನ್ನ ವರ್ಕ್ ಎಲ್ಲ ಆಗ್ತಾಯಿತ್ತು. ಅದರಿಂದ ನಾವು ವರ್ಕ್ ಸಫರ್ ಆಗ್ತಿರ್ಲಿಲ್ಲ ಮತ್ತು ಪಬ್ಲಿಕ್ಕಿಗೆ ಅದು ಡಿಲೇ ಆಗ್ತಿರ್ಲಿಲ್ಲ. ಡೆಲಿವರೆನ್ಸ್ ಆಫ್ ಇದೆಯಲ್ಲ ಅದು ಡಿಲೇ ಆಗ್ತಿರ್ಲಿಲ್ಲ. ನಾವೇನು ಪಬ್ಲಿಕ್ಗೆ ಕೊಡಬೇಕು ಒಂದು ನ್ಯಾಯನ, ಅದು ನಿಧಾನ ಆಗ್ತಾಯಿರಲಿಲ್ಲ, ಟೈಮ್ಗೆ ಸರಿಯಾಗಿ ಆಗ್ತಾಯಿತ್ತು. ಅಂದರೆ ಇದು ಹೆಂಗೆ ಅಂತಂದರೆ ನಿಮ್ಮ ಟೀಮ್ನೂ ಸಹ ನಿಮಗೋಸ್ಕರ ಕೆಲಸ ಮಾಡಬೇಕು. ಹೌದು. ಮತ್ತು ನಾನು ನಮ್ಮ ಟೀಮ್ನ ಯಾವತ್ತೂ ನನ್ನ ಸಬಾರ್ಡಿನೇಟ್ಸ್ನ ಯಾರನ್ನೂ ನಾನು ಐ ವಾಸ್ ನಾಟ್ ಕಂಡೆಮಿಂಗ್ ದೆಮ್. ಯಾವುದೇ ರೀತಿ ಇದೇ ನಿನ್ನ ಕೆಲಸ ಬರೋಲ್ಲ ಹಾಗೆ ಹೇಳ್ತಾ ಇಲ್ಲ, ಕೆಲಸ ಬರೋಲ್ಲ ಅಂತ ನಾನು ಹೇಳ್ತಿಲ್ಲ. ಇಲ್ಲ, ನಿನ್ನ ಕೆಲಸ ಗೊತ್ತಿದೆ, ಆದರೆ ವಿಧಾನ ನೀನು ಹೇಗೆ ಮಾಡಬೇಕು ಅನ್ನೋದು ನಿನಗೆ ಅರ್ಥ ಆಗ್ತಿಲ್ಲಪ್ಪ, ಅದರಿಂದ ಈ ರೀತಿ ಮಾಡು ನೀನು, ಹಾಗೆ ಹೇಳಿ ಅವನಿಗೆ ನಾನು ಸ್ವಲ್ಪ ಎನ್ಕರೇಜ್ ಮಾಡ್ತಿದ್ದೆ, ಒಂದು ಸ್ವಲ್ಪ ಬೂಸ್ಟ್ ಮಾಡ್ತಾಯಿದ್ದೆ ಅವ್ರನ್ನ. ಸೊ ಹಾಗಾಗಿ ಏನು ಮಾಡ್ತಾಯಿದ್ರು, ಅವರಿಗೆ ನನ್ನ ಮೇಲೆ ಒಂದು ರೀತಿಯ ರೆವರೆನ್ಷಿಯಲ್ ಅಟ್ಯಾಚ್ಮೆಂಟು, ಫಿಯರ್ ಇತ್ತು ಅವ್ರಿಗೆ. ಹಾಗಾಗಿ ಇವರು ಒಳ್ಳೆಯವರಿದ್ದಾರೆ, ನಮಗೆ ಕೆಲಸ ಕಲಿಸ್ತಾರೆ, ಇವರಿಗೆ ಕೆಲಸ ಸಫರ್ ಆಗಬಾರ್ದು, ನಾವು ಬೇಗ ಮಾಡಿಕೊಡ್ಬೇಕು ಅನ್ನೋ ಒಂದು ಮನೋಭಾವನೆ ಅವರಲ್ಲಿ ಬರ್ತಾ ಇತ್ತು. ಸೊ ಹಾಗಾಗಿ ಏನಾಗ್ತಿತ್ತು, ನನಗೆ ವರ್ಕ್ ಸಫರ್ ಆಗ್ತಾಯಿರಲಿಲ್ಲ. ಟೈಮ್ನಲ್ಲಿ ಕರೆಕ್ಟಾಗಿ ಟೈಮ್ಗೆ ಅವರು ಹಾಕ್ಕೊಡ್ತಾಯಿದ್ರು. ಅದೇ ರೀತಿ ನನಗೆ ಬಂದಾಗ ನಾನು ಕೂಡ ನನ್ನ ಇವರಿಗೆ ಡಿಕ್ಟೇಷನ್ ಕೊಟ್ಟು ಇಮಿಡಿಯೇಟಾಗಿ ಇಟ್ಕೊತಾ ಇರಲಿಲ್ಲ ಫೈಲ್ಸ್ನ. ಬಂದ ತಕ್ಷಣ ಅದನ್ನು ನೋಡಿದ ತಕ್ಷಣ ಇದೇನು ಅನ್ನೋದು ಅರ್ಥ ಆಗ್ತಾಯಿತ್ತು. ಇಮಿಡಿಯೇಟ್ ಡಿಕ್ಟೇಷನ್ ಕೊಟ್ಟು ನಾನು ಮೇಲಧಿಕಾರಿಗಳು ಕಳಿಸ್ಕೊಡ್ತಾಯಿದ್ದೆ. ಹಾಗಾಗಿ ನಾನು ಸಕ್ಸಸ್ಫುಲ್ ಆದೆ ವರ್ಕಲ್ಲಿ. ನಿಮ್ಮ ಒಂದು ಕೆರಿಯರ್ ಗ್ರೋತಿಗೆ ನಿಮ್ಮ ಫ್ಯಾಮ್ಲಿ ಕಡೆಯಿಂದ ಏನು ಕಾಂಟ್ರಿಬ್ಯೂಷನ್ ಇತ್ತು, ಅಥವಾ ವಾಟ್ ಯು ಫೆಲ್ಟ್? ಅಂದರೆ ನಮ್ಮ ಫ್ಯಾಮ್ಲಿ ಇಲ್ಲ ಅಂದಿದ್ರಾಗಿನ ನನ್ನ ಒಂದು ಕೆರಿಯರ್ ಇಷ್ಟು ಇದಾಗ್ತಾ ಇರಲಿಲ್ಲ, ಅದು ಯಾವಾಗಾದರೂ ಅನ್ನಿಸ್ತಾ ನಿಮಗೆ? ಖಂಡಿತ ನನ್ನ ಫ್ಯಾಮಿಲಿ ಸಪೋರ್ಟ್ ಇದ್ದಿದ್ದರಿಂದ ನಾನು ನಿಜವಾಗಿ ಸಕ್ಸಸ್ಫುಲ್ ಆಗಿ ಖಂಡಿತ ಸಾಧ್ಯ ಆಯಿತು. ನನ್ನ ಮನೆಯವರು, ನನ್ನ ಮಿಸ್ಸಸ್ಸು, ಮಕ್ಕಳು ಎಲ್ಲರೂ ಕೂಡ ಸಪೋರ್ಟ್ ಮಾಡೋರು ತುಂಬಾ. ಕೆಲಸದಿಂದ ಲೇಟಾಗಿ ಹೋದ್ರೂ ಕೂಡ ಅವರು ಇದು ಮಾಡ್ತಾ ಇರಲಿಲ್ಲ. ಗೊತ್ತಿತ್ತು ಅವರಿಗೆ ನಾನು ವರ್ಕಾಲ್ ಹಾಕಿದ್ದೀನಿ, ಪ್ರೆಷರ್ ಇರುತ್ತೆ, ಅವರು ವರ್ಕಾಲ್ ಹಾಕಿದ್ದಾರೆ, ಆಫೀಸ್ ಕೆಲಸಕ್ಕೆ ಭಾಳ ನಿಷ್ಠೆಯಿಂದ ಇದ್ದಾರೆ ಅನ್ನೋದು ಅವ್ರಿಗೆ ಗೊತ್ತಿತ್ತು. ಇವತ್ತು ಕೂಡ ಅದೇ ಹೇಳ್ತಾರೆ ಅವರು, ವರ್ಕ್ನಲ್ಲಿ ಇವ್ರಿಗೇನು ಯಾವುದೇ ರೀತಿ, ಯಾಕಂದ್ರೆ ನಾನು ನನ್ನ ವರ್ಕ್ ಇದರಲ್ಲಿ ಯಾವುದೇ ಅಧಿಕಾರಿಗಳು ನನ್ನ ಬೈದದ್ದನ್ನು ನಾನು ನೋಡಲಿಲ್ಲ, ಎಲ್ಲ ಅಪ್ರಿಷಿಯೇಟ್ ಮಾಡಿದ್ದಾರೆ. ಹೌದು ಹೌದು, ಅದು ನಿಜವಾಗಿ ಆ ಒಂದು ಇದನ್ನು ನಾವು ಬೆಳೆಸ್ಕೊಳ್ಬೇಕು, ಮನೋಭಾವನ. ನಮ್ಮ ಮೇಲಧಿಕಾರಿಗಳು ನಮ್ಮನ್ನು ಪ್ರೀತಿ ಮಾಡಬೇಕು, ವರ್ಕಾಲಿಕ್ ಅಂತೇಳಿ. ಕಹಿ ವಿಚಾರಗಳು ಏನಾದ ಅನುಭವ ಇದೆ? ಲೈಕ್ ಈ ಪ್ರಮೋಷನ್ ನನಗೆ ಬರಬೇಕಾಗಿತ್ತಪ್ಪ, ಬಟ್ ಬೇರೆಯವ್ರಿಗೆ ಹೋಯ್ತು, ಇಲ್ಲ ಈ ಇದು ನನಗೆ ಬರಬೇಕಾಗಿತ್ತು, ಬೇರೆ ಇದು ಮಾಡಿಕೊಂಡ್ರು, ಆ ಥರ ಒಂದು ಕಹಿ ಅದು ಅಲ್ಲ. ಇಲ್ಲೇನಾಗಿದೆ, ನಮ್ಮಲ್ಲಿ ಪ್ರಮೋಷನ್ಸು ಆ ಥರ ನಾವು ಚಾಲೆಂಜ್ ಮಾಡಿ ತೊಗೊಳಕ್ಕಾಗೋದಿಲ್ಲ. ಅಲ್ಲಲ್ಲ, ಚಾಲೆಂಜ್ ಅಂತಲ್ಲ, ಇಟ್ಸ್ ಲೈಕ್ ಎಲ್ಲೋ ಒಂದು ಕಡೆ ಅನಿಸುತ್ತೆ, ಒಂದು ಯಾವುದೋ ಇದರಲ್ಲಿ ಅನಿಸ್ಬೋದು ಅಂತ ನನ್ನ ಒಂದು. ಯಾಕಂದರೆ ನಮಗೆ ಈ ಒಂದು ಇದಕ್ಕೆ ನಾನು ಅರ್ಹನು ಅಂತ ನನಗೆ, ಅಂದರೆ ನಮ್ಮ ಒಂದು ಇದರಲ್ಲಿ ಫೀಲಿಂಗ್. ನಾನು ಒಂದು ಡೆಪ್ಯೂಟಿ ಸೆಕ್ರೆಟರಿ ಆಗಬೇಕು ಅಂತ ನಾನು ಭಾಳ ಇಷ್ಟಪಟ್ಟಿದ್ದೆ. ಅದು ಪ್ರಮೋಷನ್ ಡಿಲೇ ಮಾಡಿದರು ಆ್ಯಕ್ಚುಲಾಗಿ. ಅಲ್ಲಿ ಸ್ವಲ್ಪ ಹೌ ಯು ಹ್ಯಾಂಡಲ್ ದಟ್ ಒನ್, ಅಂದರೆ ಆ ಒಂದು ಇದನ್ನು ಎಮೋಷನ್ಸ್ ಹೆಂಗೆ ಹ್ಯಾಂಡಲ್ ಅಂತಂದರೆ, ಅಫ್ಕೋರ್ಸ್ ನನಗೆ ಬರದಿದ್ದರೆ ಬರ್ತಾಯಿತ್ತು, ದೇವ್ರ ಚಿತ್ತ ಇಲ್ಲ ಅಂತ ನನ್ನ ಅನಿಸಿಕೆ ಅಂತ ನಾನು ಸುಮ್ಮನೆ ಆದೆ ಅಷ್ಟೇ. ಯಾಕೆಂದರೆ ದೇವರು ನನಗೆ ಕೊಡಬೇಕು ಅನ್ನಂಗಿದ್ರೆ ಪೊಸಿಷನ್ ಕೊಟ್ಟು ಹೇಗೋ ಬರ್ತಾಯಿತ್ತು, ಬಟ್ ಅದು ಕೊಡ್ಬೋದಾಗಿತ್ತು. ಬಟ್ ನನ್ನ ಮೇಲಧಿಕಾರಿ, ನಿಮ್ಮ ಒಂದು ವರ್ಕಲ್ಲಿ ಏನಾರ ಎಫೆಕ್ಟ್ ಆಯಿತಾ? ವರ್ಕಲ್ಲಿ ಯಾವುದೇ ರೀತಿಯಲ್ಲಿ ಎಫೆಕ್ಟ್ ಆಗಲಿಲ್ಲ. ಅಂದರೆ ಲೈಕ್ ಯು ಫೆಲ್ಟ್ ಡಿಮೋಟಿವೇಟೆಡ್? ಡಿಸ್ಕರೇಜ್ ಏನು ಆಗಲಿಲ್ಲ ನನಗೆ ವರ್ಕಲ್ಲಿ. ನಾನು ಪ್ರಯತ್ನ ಪಟ್ಟೆ, ನಮ್ಮ ಮೇಲಧಿಕಾರಿ ಅವ್ರನ್ನ ಕೇಳಿದೆ, ಬಟ್ ಅವರಷ್ಟು ಬೇಗ ಮಾಡಲಿಕ್ಕೆ ಆಗಲಿಲ್ಲ. ಓಕೆ, ಹಂಗಾಗಿ ಡಿಲೇ ಆಯಿತು. ಒಂದು 2 ಮಂತ್ಸಲ್ಲಿ ನಾನು ರಿಟೈರ್ಡ್ ಆಗಿಬಿಟ್ಟೆ. ಸ್ವಲ್ಪ ಅವರು ಇದು ಮಾಡಿದರೆ 2 ಮಂತ್ಸ್ ಒಳಗಡೆ ನನಗೆ ಬರ್ತಾಯಿತ್ತು. ಸರಿ ಸರಿ ಸರಿ. ಸೊ ಹಂಗಾಗಿ ನಾನು ಅದ್ರ ಬಗ್ಗೆ ಅಷ್ಟೊಂದು ಸೀರಿಯಸ್ ಆಗಿ ನಾನು ಅದನ್ನು ತಗೊಳ್ಳಿಲ್ಲ.
ಮನಸ್ಸಿಗೆ. ದೇವ್ರ ಚಿತ್ತ ಇದ್ದರೆ ನಾನು ಸಿಗ್ತಾ ಇತ್ತು ಅಂತ ನಾನು ಅಷ್ಟೇ ಬಿಟ್ಟೆ. ಇದು ನಿಮ್ಮ ಒಂದು ಡಿಪಾರ್ಟ್ಮೆಂಟಲ್ಲಿ ಅಥವಾ ನಿಮ್ಮ ಒಂದು ಕೈ ಕೆಳಗಡೆ ವುಮೆನ್ ಕೂಡ ಅಂದರೆ ಲೇಡೀಸ್ ಕೂಡ ಇದ್ರ ಇದ್ರು. ಓಕೆ, ಅವ್ರನ್ನ ಹ್ಯಾಂಡಲ್ ಮಾಡುವಾಗ ನೀವೇನೇನೋ ಒಂಥರ ಬೇರೆ ಥರ ಹ್ಯಾಂಡಲ್ ಮಾಡಬೇಕಾಗಿತ್ತ? ಇಲ್ಲ, ಆ ಥರ ಪರಿಸ್ಥಿತಿ ಏನು ಬರಲಿಲ್ಲ. ಯಾಕಂದ್ರೆ ನಾನು ಎಲ್ಲರನ್ನೂ ಒಂದೇ ರೀತಿಯಲ್ಲಿ ನೋಡ್ತಾ ಇದ್ದೆ. ಓಕೆ. ಮತ್ತು ಅವ್ರಿಗೂ ಕೂಡ ಸಮಾನವಾಗಿ ಕೆಲಸಗಳನ್ನ ಹೇಳ್ಕೊಡೋದಾಗಲಿ, ಬಟ್ ಭಾಳ ಡಿಗ್ನಿಫೈಡ್ ಆಗಿ ಅವ್ರನ್ನೆಲ್ಲ ನೋಡಿ ಮಾತಾಡಿಸಿ ಅವ್ರ ಹತ್ರ ಕೆಲಸ ನಾನು ತೊಗೊತಾ ಇದ್ದೆ. ಸೊ ದೆನ್ ನಾವು ನಿಮಗೆ ಜ್ಞಾಪಕ ಇರಬೇಕು, ನಾವು ಬಿಗಿನಿಂಗಲ್ಲಿ ಒಂದು ಮಾತು ಹೇಳಿದ್ದೆ, ಅಂದರೆ ಲಾಸ್ಟ್ ಎಪಿಸೋಡಲ್ಲಿ ವರ್ಕಿಂಗ್ ವುಮೆನ್ ಬಗ್ಗೆನೇ ಹೆಚ್ಚಿಗೆ ಮಾತಾಡ್ತಾರೆ. ಹೌದು, ನೆನಪಿದೆ. ಸೊ ನಿಮ್ಮ ಒಂದು ಅನಿಸಿಕೆ ಏನು, ಲೈಕ್ ವರ್ಕಿಂಗ್ ವುಮೆನ್ಗೆ ಜಾಸ್ತಿ ಒಂದು ಪ್ರೆಷರು ಅಥವಾ ಅವ್ರಿಗೆ ಸ್ಟ್ರಗಲ್ ಜಾಸ್ತಿ ಇರುತ್ತೆ ಕಂಪೇರ್ ಟು ವರ್ಕಿಂಗ್ ಮ್ಯಾನ್ ಅಂತ ನಿಮ್ಗೆ ಅನಿಸುತ್ತೆ? ನಿಮ್ಮ ಒಂದು ಅನುಭವ ಅನಿಸುತ್ತೆ ಅಂತ ಬಗ್ಗೆ ಅನಿಸುತ್ತೆ. ಯಾಕಂದರೆ ವರ್ಕಿಂಗ್ ವುಮೆನ್ಗೆ ಏನಾಗುತ್ತೆ ಅಂದರೆ, ಆಫೀಸ್ ಕೆಲಸ ಒಂದೇ ಅಲ್ಲ, ಮನೆಯಲ್ಲಿ ಕೂಡ ಅವ್ರಿಗೇನಾಗುತ್ತೆ, ಅತ್ತೆ ಮಾವ ಇರ್ಬೋದು, ತಂದೆ ತಾಯಿ ಇರ್ಬೋದು, ಮಕ್ಕಳಿರ್ತಾರೆ, ಅವ್ರಿಗೆಲ್ಲ ಅಗತ್ಯವಾದಂಥ ಫುಡ್ ಪ್ರಿಪೇರ್ ಮಾಡಿಕೊಡೋದಾಗಲಿ, ಆಹಾರ ಒದಗಿಸೋದಾಗಲಿ, ಅವ್ರಿಗೆ ಸ್ವಲ್ಪ ವಯಸ್ಸಾದವರಾದರೆ ಅವನ್ನ ನಿರ್ವಹಣೆ ಮಾಡೋದೇ ಕಷ್ಟ ಆಗ್ತದೆ. ಹಾಗಾಗಿ ಅವ್ರಿಗೆ ಈಗ ಅತ್ತೆ ಇದ್ದರು ಅಂತ ಇಟ್ಕೊಳ್ಳಿ, ಅವನ್ನ ನಾವು ಗಂಡು ಮಗನಾಗಿ ನಾವು ನೋಡೋಕ್ಕಾಗಲ್ಲ, ಹೆಣ್ಣು ಮಗಳು ಅವರೇ ನೋಡಬೇಕಾಗುತ್ತೆ. ಅವರೆಲ್ಲ ಕೆಲಸ, ಅದರಲ್ಲಿ ಸ್ವಲ್ಪ ಮನೆ ಕೆಲಸದಲ್ಲಿ ಹೆಚ್ಚಿನ ಸಮಯನ ಅವ್ರು ಕೊಡಬೇಕಾಗುತ್ತೆ. ಅವರಿಗೆ ಸ್ವಲ್ಪ ಪ್ರೆಷರ್ ಜಾಸ್ತಿ ಆಗುತ್ತೆ ಅಂತ. ಯಾಕಂದರೆ ಬೆಳಿಗ್ಗೆ ಆಫೀಸ್ಗೆ ಹೋಗಬೇಕಾದ್ರೆ ಮಕ್ಕಳಿಗೆ ಅಗತ್ಯವಾದಂಥ ತಿಂಡಿ ಪದಾರ್ಥಗಳನ್ನ ತಯಾರು ಮಾಡಬೇಕು, ಅವನ್ನ ಸ್ಕೂಲಿಗೆ ರೆಡಿ ಮಾಡಬೇಕು. ಅಫ್ಕೋರ್ಸ್ ನಾವು ಮಕ್ಕಳಿಗೆ ಬಟ್ಟೆನ ಇಸ್ತ್ರಿ ಯೂನಿಫಾರ್ಮ್ ಎಲ್ಲ ನಾವು ರೆಡಿ ಮಾಡ್ಕೊಡ್ಬೋದು, ಉಳಿದಿದ್ದೆಲ್ಲ ಅವರೇ ರೆಡಿ ಮಾಡಬೇಕು. ಮಾಡಿ ಅವ್ರಿಗೆ ಒಂದು ವೇಳೆ ಅವರೂ ರೆಡಿ ಆಗಬೇಕು ಕೆಲಸಕ್ಕೆ, ಮನೆ ಇಷ್ಟೆಲ್ಲ ಕೆಲಸ ಮುಗಿಸಿ ಅವರು ಕೆಲಸಕ್ಕೆ ರೆಡಿ ಆಗಬೇಕು, ಕೆಲಸಕ್ಕೆ ಹೋಗಬೇಕು. ಮತ್ತು ಈವ್ನಿಂಗು ಕೆಲಸ ಮುಗಿಸಿ ಬಂದಾಗ ಮನೆಯವ್ರಿಗೆ ಬೇಕಾದ ಅಡುಗೆ ತಿಂಡಿ ಪದಾರ್ಥಗಳನ್ನೂ ಮಾಡಬೇಕು ಅವರು. ಮತ್ತು ಆಫೀಸಿಂದ ಅಲ್ಲಿ ಸ್ಟ್ರೆಸ್ ಇರುತ್ತೆ ಅವ್ರಿಗೆ, ಸೊ ಇಲ್ಲಿ ಇದು ಸ್ಟ್ರೆಸ್ ಇರುತ್ತೆ. ಅದು ಎರಡನ್ನೂ ಅವ್ರಿಗೆ ನಿರ್ವಹಣೆ ಮಾಡಬೇಕಾಗುತ್ತೆ, ಕಷ್ಟ ಇರುತ್ತೆ ಅಂತ ನನ್ನ ಅನಿಸಿಕೆ. ಈ ವರ್ಕಿಂಗ್ ಲಾಂಗ್ ಅವರ್ಸ್ ಇದೆ ಅಲ್ವಾ, ಅದು ಏನಾದರೂ ಗಂಡಸರಿಗೆ ಜಾಸ್ತಿ ಹೆಂಗಸರಿಗೆ ಕಮ್ಮಿ ಆ ಥರ ಏನಾದರೂ ಇದೆಯಾ? ನನಗೆ ತಿಳಿದಂಗೆ ನಮ್ಮ ಆಫೀಸ್ಗಳಲ್ಲಿ ಈಕ್ವಲ್ ಆಗಿತ್ತು ವರ್ಕಿಂಗ್ ಅವರ್ಸ್. ಅದೇ ಸ್ವಲ್ಪ ಸಾಫ್ಟ್ ಕಾರ್ನರು ಲೇಡೀಸ್ನ ಸ್ವಲ್ಪ ಬೇಗ ಕಳಿಸ್ಕೊಟ್ಬಿಡ್ತಾಯಿದ್ರು, ಜೆಂಟ್ಸ್ ಸ್ವಲ್ಪ ಸಮಯ ಇರೋರು. ಬಟ್ ಅದೇ ನಿಮ್ಮ ಒಂದು ಅನುಭವದ ಪ್ರಕಾರ ಹಂಗಾದ್ರೆ ವರ್ಕಿಂಗ್ ಸ್ವಲ್ಪ ನನಗೆ ಒಬ್ಬರು ಪಿ ಎ ಇದ್ದರು, ಅವರು 6 ಗಂಟೆ ಆಗಿದ್ದರೆ ನಾನು ಕಳಿಸ್ಕೊಟ್ಬಿಡ್ತಾಯಿದ್ದೆ. ಅವ್ರನ್ನ 6 ಗಂಟೆ ಮೇಲೆ ಇಟ್ಕೊತಾ ಇರಲಿಲ್ಲ. 6 ಗಂಟೆ ನಂತರ ನಾನು ಕೆಲಸ 8 ಗಂಟೆ ತನಕ ಕೂತು ಕೆಲಸ ಮಾಡಿದ್ದೀನಿ. ಯಾಕಂದ್ರೆ ನಮ್ದು ಏನಾಗ್ತಿತ್ತು ಅಂದರೆ ಮೀಟಿಂಗ್ಸ್ ಜಾಸ್ತಿ ಇರ್ತಿತ್ತು ನಮ್ಮಲ್ಲಿ, ಪ್ರೋಟೋಕಾಲಲ್ಲಿ ಮೀಟಿಂಗ್ಸು, VIP ಮೂಮೆಂಟ್ಸ್ ಇರೋದು, ಅದಕ್ಕೆಲ್ಲ ಅಟೆಂಡ್ ಮಾಡಬೇಕಾಗಿತ್ತು. ಆಗ ಆ ಮಧ್ಯಾಹ್ನದಲ್ಲಿ ನಾನೇನು ಕೆಲಸ ಮಾಡೋಕ್ಕಾಗ್ತಿಲ್ಲ, ಆಫೀಸ್ ವರ್ಕು ಹೊರಗಡೆ ಹೋಗ್ತಾಯಿದ್ದೆ, ಎಕ್ಸಿಕ್ಯೂಟಿವ್ ವರ್ಕ್ ಆಗಿಬಿಡೋದು. ಈಗ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಬಂದರು, ಏರ್ಪೋರ್ಟಿಗೆ ಹೋಗಬೇಕಾಗಿತ್ತು, ಅವ್ರನ್ನ ಗವರ್ನರ್ ಆಫೀಸಿಗೆ ಕರ್ಕೊಂಡು ಬರಬೇಕು, ಅವ್ರು ನೋಡಬೇಕು. ಅಥವಾ ಯಾರೋ ಒಬ್ಬರು ಸೆಕ್ರೆಟರಿ ಗೌರ್ಮೆಂಟ್ ಬಂದರು, ಅವ್ರಿಗೆ ಅರೇಂಜ್ಮೆಂಟ್ ಮಾಡಬೇಕು, ಅದೆಲ್ಲ ಹೊರಗಡೆ ಆಗ್ತಿತ್ತು. ಅಥವಾ ಸೆಕ್ರೆಟರೀಸ್ ಮೀಟಿಂಗ್ ಆಗ್ತಾಯಿತ್ತು, ಅಲ್ಲಿ ನೋಡಬೇಕಾಗಿತ್ತು. ಆ ಸಂದರ್ಭದಲ್ಲಿ ನಾನು ಇಲ್ಲಿ ಫೈಲ್ಸ್ನ ಹಾಗೆ ಇಡ್ತಿದ್ದೆ, ಇಲ್ಲಿ ನೋಡೋಕ್ಕಾಗ್ತಿಲ್ಲ. ಸೊ ನಾನೇನು ಮಾಡ್ತಿದ್ದೆ, ನಮ್ಮ ಪಿ ಎನ ಸಾಯಂಕಾಲ 6 ಗಂಟೆ ಮೇಲೆ ಇಟ್ಕೊತಾ ಇಲ್ಲ, ಕಳಿಸ್ಕೊಟ್ಬಿಡ್ತಾಯಿದ್ದೆ ಅವ್ರನ್ನ. ನಾನು ಕುಂತು ಕೈಯಲ್ಲಿ ಬರೆದು ಎಷ್ಟು ಫೈಲ್ಸ್ 8 ಗಂಟೆ ತನಕ ಬರೆದು ಫೈಲ್ನ ನಾನು ಮುಂದಕ್ಕೆ ಹಾಕ್ತಾಯಿದ್ದೆ, ನಮ್ಮ ಏರ್ ಆಫೀಸರ್ಗೆ ಕಳಿಸ್ತಾಯಿದ್ದೆ. ಸೊ ಹಂಗಾಗಿ ನಾರ್ಮಲಿ ಲೇಡೀಸ್ನ ನಾವು ಹೆಚ್ಚು ಸಮಯ ರಿಟೈನ್ ಮಾಡ್ಕೊಳಕ್ಕೆ ಯಾರು ಇಷ್ಟಪಡಲ್ಲ. ಬಟ್ ಈಗ ಪ್ರೈವೇಟಲ್ಲಿ ಅಂತ ಆ ಥರ ಏನು ಡಿಸ್ಕ್ರಿಮಿನೇಷನ್ ಇಲ್ಲ, ಇಬ್ಬರೂ ಲೇಡೀಸ್ ಆಗಲಿ ಇವರಾಗಲಿ ಕೆಲಸ ಮಾಡಬೇಕಷ್ಟೇ ಅಂತ. ಸೊ ನಿಮ್ಮ ಒಂದು ಈ ಒಂದು ಲಾಂಗ್ ಕೆರಿಯರು ಮತ್ತು ಒಂದು ಅನುಭವದ ಪ್ರಕಾರ ಒಬ್ಬ ವರ್ಕಿಂಗ್ ಮ್ಯಾನ್, ಪರ್ಟಿಕ್ಯುಲರಾಗಿ ವರ್ಕಿಂಗ್ ವುಮೆನ್ ಅಂತ ಇದ್ದಾಗ, ಅಂದರೆ ಗಂಡ ಹೆಂಡತಿ ಇಬ್ಬರು ಕೆಲಸ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳಿ, ಅವ್ರು ಹೇಗೆ ಮ್ಯಾನೇಜ್ ಮಾಡ್ಕೊಂಡು ಹೋಗಬೇಕು ಅಂತ? ಯಾಕಂದರೆ ಈಗ ನಾವು ನೋಡ್ತೀವಿ ಸಮಾಜದಲ್ಲಿ ಈ ಥರ ಇಬ್ಬರು ಕೆಲಸ ಮಾಡ್ತಾ ಇರೋದ್ರಿಂದ ಟೆನ್ಷನ್ಸ್ ಫ್ಲೇರ್ ಅಪ್ ಆಗುತ್ತೆ. ನಾನು ಕೆಲಸ ಮಾಡ್ತೀನಿ, ನೀನು ಕೆಲಸ ಮಾಡ್ತೀನಿ, ಹಾಗಾಗಿ ಸೆಪರೇಷನ್ ರೇಟ್ಸ್ ಜಾಸ್ತಿ ಆಗ್ತಾ ಇದೆ ಅಂತ ಕೇಳ್ಪಟ್ಟಿದ್ದೀವಿ ಎಲ್ಲ, ಈ ಥರ ಒಂದು ಇದೆಲ್ಲ ಇದೆ. ಸೊ ಅವ್ರಿಗೆ ನೀವು ಏನು ಒಂದು ಸಲಹೆ ಅಥವಾ ಒಂದು ಇದನ್ನು ಹೇಗೆ ಹೇಳ್ತೀರಾ ನಿಮ್ಮ ಒಂದು ಅನುಭವದ ಇದರಲ್ಲಿ? ನನ್ನ ಅನುಭವದಲ್ಲಿ ಏನಂತಂದರೆ, ಈಗ ನನಗೆ ನನ್ನ ವೈಫು ಫ್ಯಾಮಿಲಿ ಹೋಮ್ ಮೇಕರ್, ಹಾಗಾಗಿ ನನಗೆ ಅಷ್ಟೊಂದು ಕಾನ್ಫ್ಲಿಕ್ಟ್ ಕಾಣಿಸ್ಲಿಲ್ಲ. ಅವರೆಲ್ಲನೂ ಸಮಜಾಯಿಸಿ ಮಾಡ್ಕೊಂಡು ಹೋಗ್ಬಿಡೋರು. ಈಗ ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರು ಕೆಲಸ ಮಾಡೋರು,
ಒಬ್ಬರು ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ ಒಬ್ಬರು ಈಗ ಗೌರ್ಮೆಂಟ್ನಲ್ಲಿ ಇನ್ನೊಂದೇನಂದ್ರೆ ಇಬ್ರು ಕೆಲಸ ಮಾಡುವಂಥದ್ದು ಒಂದೇ ಅಲ್ಲ, ಇವನ್ ಹೌಸ್ ವೈಫ್ ಇದ್ರೂ ಅವ್ರ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂದರೆ ಮೇನ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇಂಪಾರ್ಟೆಂಟು. ಅಂಡರ್ಸ್ಟ್ಯಾಂಡಿಂಗ್ ಇಂಪಾರ್ಟೆಂಟ್. ಎರಡನೇದಾಗಿ ಒಬ್ರಿಗೊಬ್ರು ತಗ್ಗಬೇಕು ಅಂತ ನನ್ನ ಅನಿಸಿಕೆ. ವೈಫು ಏನಾದ್ರೂ ಫ್ಲೇರಪ್ ಆದಾಗ ಆ ಕೆಲವು ವಿಷಯಗಳಲ್ಲಿ ಇವರು ಸಮಾಧಾನ ತೊಗೊಂಡು ಗಂಡ ಆದವರು ಅವ್ರನ್ನ ಸ್ವಲ್ಪ ಕನ್ವಿನ್ಸ್ ಮಾಡಬೇಕು. ಕನ್ವಿನ್ಸ್ ಮಾಡಿ ಅವ್ರನ್ನ ಕೂಲ್ ಡೌನ್ ಮಾಡಿಕೊಂಡು ಫ್ಯಾಮಿಲಿನ ಮೇಂಟೈನ್ ಮಾಡಬೇಕಾಗುತ್ತೆ. ಅಂದರೆ ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಹಂಬಲ್ನೆಸ್ ಇರಬೇಕು, ಇಬ್ಬರಲ್ಲೂ ಹಂಬಲ್ನೆಸ್ ಇರಬೇಕು. ಅಂಡರ್ಸ್ಟ್ಯಾಂಡಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಹೌದು, ಅಂಡರ್ಸ್ಟ್ಯಾಂಡಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಯಾವುದೇ ಇಶ್ಯೂ ಬಂದ್ರೂ ಆ ಇಶ್ಯೂ ಏನಕ್ಕೆ ಬಂತು, ಏನು ಅದು ಕಾರಣ ಏನು, ವಿ ಹ್ಯಾವ್ ಟು ಫೈಂಡ್ ಔಟ್ ದಿ ರೀಸನ್ ಫಾರ್ ದಟ್ ಆ್ಯಂಡ್ ವಿ ಹ್ಯಾವ್ ಟು ಫೈಂಡ್ ಔಟ್ ಸೊಲ್ಯೂಷನ್ ಫಾರ್ ದಟ್. ಸೊಲ್ಯೂಷನ್ನ ನೋಡ್ಕೊಳ್ಳೋದೇನೆ ಇದ್ದರೆ ಸಮಸ್ಯೆ ಇಲ್ಲ, ಮುಂದೆ ಹೋಗ್ತಾನೆ ಇರುತ್ತೆ ಹಾಗೇನೆ. ಸೊ ಆವಾಗ ಫ್ಯಾಮಿಲಿಯಲ್ಲಿ ಪೀಸ್ಫುಲ್ನೆಸ್ ಇರಲ್ಲ. ಪೀಸ್ಫುಲ್ನೆಸ್ ಬರಬೇಕು ಅಂದರೆ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಟುಗೆದರ್. ಆಮೇಲೆ ಸಂಬಳ ಬಂದದನ್ನು ಖರ್ಚು ಮಾಡೋದ್ರಲ್ಲೂ ಕೂಡ ನಾವು ಒಬ್ರಿಗೊಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಇಟ್ಕೊಂಡು ಖರ್ಚು ಮಾಡ್ಕೊಂಡು ಹೋಗಬೇಕು. ಅದರಲ್ಲಿ ಕೆಲವರಿಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಯಾವ ವಿಚಾರನೂ ಆಗ್ಬೋದು. ಹೌದು, ಅದು ಇಂಥದ್ದೇ ಅಂತೇನಿಲ್ಲ. ಸೊ ನೀವು ಹೇಳೋದು ಒಂದು ಹಂಬಲ್ನೆಸ್ ಇರಬೇಕು, ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಬೇಕು. ಮತ್ತು ಎರಡನೇದಾಗಿ ನಾನು ಆ್ಯಸ್ ಎ ಕ್ರಿಶ್ಚಿಯನ್ ನಾನು ಹೇಳ್ತೀನಿ ಅಂದರೆ ವಿ ಹ್ಯಾವ್ ಟು ಗೋ ಬೈ ದಿ ವರ್ಡ್ ಆಫ್ ಗಾಡ್. ದೇವ್ರ ವಾಕ್ಯನ ನಾವು ನೋಡಬೇಕು. ದೇವ್ರ ವಾಕ್ಯದಲ್ಲಿ ನಾವು ಒಬ್ರಿಗೊಬ್ರು ತಗ್ಗಿ ನಡಿಬೇಕು ಅನ್ನೋದು ತಿಳಿಸ್ತಾನೆ ದೇವರು. ಸೊ ದೇವರ ಜ್ಞಾನವನ್ನು ನಾವು ಪಡ್ಕೊಂಡು ನಾವು ಫ್ಯಾಮಿಲಿನ ರನ್ ಮಾಡಬೇಕಾಗುತ್ತೆ. ಒಳ್ಳೆ ಮಾತು ಹೇಳಿದ್ರಿ ಪದ್ಮರಾಜರೇ. ನೀವೀಗ ಸ್ಪಿರಿಚುವಲ್ ಬಗ್ಗೆ ನೀವು ಮಾತಾಡಿದ್ರಿ, ಅದ್ರ ಬಗ್ಗೆನೇ ನಾನು ಕ್ವಶನ್ ಕೇಳ್ತೇನೆ. ಏನಂತಂದರೆ ನಾನು ಕೇಳ್ಪಟ್ಟಂಗೆ ನಿಮ್ಮದು ಕ್ಲೀನ್ ಹ್ಯಾಂಡ್ ಡಿಪಾರ್ಟ್ಮೆಂಟಲ್ಲೆಲ್ಲ ಮಾಡಿದೆ, ಕ್ಲೀನ್ ಹ್ಯಾಂಡ್ ಅಂತ ಇದಾಯಿತು. ಆಮೇಲೆ ನೀವು ಇವಾಗ ಎಕ್ಸ್ಪ್ಲೇನ್ ಮಾಡ್ದಂಗೆ ನಿಮ್ಮ ವರ್ಕ್ ಬಗ್ಗೆನೂ ನೀವು ಒಂದು ಏನು ಹೇಳಬೇಕು, ಒಂದು ಡಿಸಿಪ್ಲಿನ್ ಅನ್ನೋದಕ್ಕಿಂತಲೂ ವಾಟ್ ಐ ಸಾ ಇಸ್ ಇದು ನನ್ನ ಕರ್ತವ್ಯ, ಇದು ನಂದು, ಇದು ನಾನು ಮಾಡಬೇಕು ಅನ್ನೋಂಥದ್ದು. ಅದೇ ಒಂದು ಪ್ರಕಾರನೇ ನನಗೂ ನಿಮ್ಮ ಬಗ್ಗೆ ಒಂದು ಅಭಿಪ್ರಾಯನೂ ಕೇಳಿಸ್ಕೊಂಡೆ. ಒಟ್ಟಾರೆ ನಾನು ಹೇಳೋದೇನೆಂದರೆ, ನಾನೊಂದು ಪ್ರಶ್ನೆ, ಈ ಒಂದು ವ್ಯಾಲ್ಯೂ ಬೇಸ್ಡ್ ಏನಿದೆ ಅದು ನಿಮಗೆ ಎಲ್ಲಿ ಅದು ಬೀಜ ಬಿದ್ದಿತ್ತು ಅಥವಾ ಹೇಗೆ ಅದು ಬೆಳ್ಕೊಂಬಂತು ನಿಮ್ಮಲ್ಲಿ, ಅದು ಹೇಗೆ, ಅದು ಏನು ಹೇಳ್ಬೇಕು, ಅದು ಇಟ್ ಬಿಕೇಮ್ ಎ ಪಾರ್ಟ್ ಆಫ್ ಯು ಹೇಗೆ? ಅದು ಆ್ಯಕ್ಚುಲಾಗಿ ವ್ಯಾಲ್ಯೂ ಇದನ್ನು ನಾನು ಕಲ್ತಿದ್ದು ನಮ್ಮ ತಂದೆಯಿಂದ. ಯಾಕಂದರೆ ನೋಡಿ, ನಮ್ಮ ತಂದೆ ಅಗ್ರಿಕಲ್ಚರಿಸ್ಟ್. ಅವರು ಹೊಲಕ್ಕೆ ಬೀಜ ಬಿತ್ತಬೇಕಾದ್ರೆ ಅವರು ಬೇರೆಯವರೆಲ್ಲ ಸುಮ್ಮನೆ ಹಾಗೆ ಹೋಗಿ ಬಿತ್ತವರು. ಬಟ್ ನಮ್ಮ ತಂದೆ ಹಂಗಲ್ಲ, ಬೀಜನ ಕೈಯಲ್ಲಿಟ್ಟು ಪ್ರಾರ್ಥನೆ ಮಾಡಿ ಅನಂತರ ಹೊಲದೊಳಗಡೆ ಕಾಲಿಡ್ತಾಯಿದ್ರು ಬೀಜ ಬಿತ್ತಬೇಕಾದ್ರೆ. ಸೊ ಅದೇನಾಯಿತು, ಅವರು ನಮ್ಮ ತಂದೆ ಬೀಜ ಬಿತ್ತಬೇಕಾದ್ರೆ ಪ್ರಾರ್ಥನೆ ಮಾಡಿ ಬೀಜವನ್ನು ಹಾಕ್ತಾಯಿದ್ರು ಭೂಮಿಗೆ. ಅದು ಫಲ ಕೊಡ್ತಾಯಿತ್ತು. ಹಾಗೆ ನನಗೇನು ಅನ್ನಿಸ್ತು ಅಂದರೆ, ನಾನು ಈ ಕೆಲಸ ಮಾಡಬೇಕಾದ್ರೆ ಇದು ಒಂದು ರೀತಿಯ ಒಂದು ಬೀಜ, ಇದು ನಾನು ಬಿತ್ತುವಾಗ ಇದು ನನಗೆ ಫಲ ಕೊಡಬೇಕು. ಸೊ ಹಾಗಾಗಿ ನಾನು ಅಲ್ಲಿ ಪ್ರಾರ್ಥನೆ ಮಾಡಿ ನನ್ನ ವರ್ಕ್ನ ನಾನು ಪ್ರಾರಂಭ ಮಾಡ್ತಾಯಿದ್ದೆ. ಸೊ ಹಾಗಾಗಿ ನಾನು ಅಲ್ಲಿ ನನ್ನ ಸ್ಪಿರಿಚುವಲ್ ಲೈಫ್ನ ಅಲ್ಲಿ ಬೆಳೆಸ್ಕೊಂಡೆ. ಆಮೇಲೆ ಕುಟುಂಬದಲ್ಲೂ ಅಷ್ಟೇನೆ, ನಾವು ಪ್ರಾರ್ಥನೆ ಇಲ್ಲದೆ ನಾನು ಯಾವ ಕೆಲಸನೂ ಮಾಡ್ತಾಯಿಲ್ಲ. ಯಾವುದೇ ಕೆಲಸ ಮಾಡಬೇಕಾದ್ರೂ ಪ್ರಾರ್ಥನೆಯಿಂದನೇ ಪ್ರಾರಂಭ ಮಾಡ್ತಿದ್ದೆ. ಸೊ ಹಾಗೆ ನನ್ನ ಜೀವನದಲ್ಲಿ ನನ್ನ ಸಮಯವನ್ನು ದೇವ್ರಿಗೋಸ್ಕರ ಅಂತ ಪ್ರತ್ಯೇಕಪಡಿಸ್ಕೊಂಡಿದ್ದೆ. ಬೆಳಿಗ್ಗೆ 6 ಗಂಟೆಗೆ ಅಥವಾ 5:15 ಒಳಗಡೆ ಎದ್ದು ನಾನು ರೆಡಿಯಾಗಿ ಪ್ರಾರ್ಥನೆ ಮುಗಿಸಿ ಅನಂತರ ಫ್ಯಾಮಿಲಿ ಪ್ರೇಯರ್, ನಾನು ನನ್ನ ಮಿಸ್ಸಸ್ ಇಬ್ಬರು ಸೇರಿ ಪ್ರಾರ್ಥನೆ ಮಾಡಿ ಅನಂತರ ನಾವು ಬೇರೆ ಕೆಲಸಗಳನ್ನ ಶುರು ಮಾಡ್ತಾಯಿದ್ದೀವಿ. ಆ ಒಂದು ಸ್ಪಿರಿಚುವಲ್ ಲೈಫ್ನ ನಾವು ಮೊದಲಿಂದ ಬೆಳೆಸ್ಕೊಂಡು ಬಂದಿದ್ದೀನಿ. ನಾನು ಆಫೀಸ್ನಲ್ಲಿ ಪ್ರಾರಂಭ ಮಾಡೋಕ್ಕೆ ಮುಂಚೆನೇ ನಾನು ದೇವರ ವಾಕ್ಯ ಓದಿ ಪ್ರಾರ್ಥನೆ ಮಾಡಿ ಆಮೇಲೆ ನಾನು ಫೈಲ್ನ ನೋಡ್ತಾ ಇದ್ದಿದ್ದು. ಆಮೇಲೆ ಮತ್ತು ಎವ್ರಿ ಫೈಲ್ನ ನಾನು ಮುಟ್ಟಿದ ಮೇಲೆ ಅದಕ್ಕೆ ಪ್ರಾರ್ಥನೆ ಮಾಡ್ತಿದ್ದೆ. ಸ್ವಾಮಿ, ಈ ಕಡತದಲ್ಲಿ ಯಾವ ವ್ಯಕ್ತಿ ಇದ್ದಾರೆ ನನಗೆ ಗೊತ್ತಿಲ್ಲ, ಆದರೆ ಈ ವ್ಯಕ್ತಿಗೆ ಏನಾಗಬೇಕು ಅದನ್ನು ಮಾಡಬೇಕಾದ್ರೆ ನೀನು ನನಗೆ ಜ್ಞಾನ ಕೊಡು ಅಂತೇಳಿ ನಾನು ಪ್ರೇಯರ್ ಮಾಡಿ ಅನಂತರ ಬರೆಯೋಕ್ಕೆ ಹೋಗ್ತಾಯಿದ್ದೆ. ಸೊ ಅಂದರೆ ಡಿಪೆಂಡೆನ್ಸ್ ಆನ್ ಗಾಡ್ ಎಸ್, ಡಿಪೆಂಡೆನ್ಸ್ ಆನ್ ಗಾಡ್ ಅನ್ನೋಂಥದ್ದು ನೀವು ರೂಢಿಸ್ಕೊಂಡು ಬಂದಿದ್ದೀರಿ. ನನ್ನನ್ನು ಕೇಳಿಕೊಳ್ಳಿರಿ, ನಾನು ನಿಮಗೆ ಕೊಡ್ತೀನಿ ಅಂತ ದೇವರು ಹೇಳಿದ್ದಾನೆ ಬೈಬಲಲ್ಲಿ. ಸೊ ದೇವ್ರನ್ನ ನೀವು ಜ್ಞಾನ ಕೇಳ್ತಾ ಇದ್ರಿ, ದಾರಿ ಸೊ ಆ ಥರ ನಿಮ್ಮ ಒಂದು ಇದನ್ನು ನೀವು ಹಾಗಾಗಿ ನನ್ನ ಫೈಲ್ಗಳಲ್ಲಿ ಯಾವುದೇ ನೆಗೆಟಿವ್ ಬಂದಿಲ್ಲ.
ಎಲ್ಲ ಪಾಸಿಟಿವ್ ಬರ್ತಾಯಿತ್ತು ಪ್ರತಿ ಫೈಲಲ್ಲೂ. ಅದು ಎಂಥ ಡಿಫಿಕಲ್ಟ್ ಇದ್ರೂ ಸಬ್ಜೆಕ್ಟ್ಸು ಅದನ್ನು ಅಷ್ಟು ಸುಲಭವಾಗಿ ನಾನು ಹ್ಯಾಂಡಲ್ ಮಾಡ್ತಾಯಿದ್ದೆ. ಓಕೆ. ಮತ್ತು ಒಳ್ಳೆ ವಿಚಾರನ ಹೇಳಿದ್ರಿ. ಈ ಥರ ಒಂದು ವಿಚಾರನ ಈಗ ಕೇಳಿಸ್ಕೊಳ್ಳೋದು ಬಹಳ ವಿರಳ. ನಿಮ್ಮೊಂದು ಕಾಲದಲ್ಲಿ ಇರ್ಬೋದು, ಬಟ್ ಈಗ ಬಹಳ ವಿರಳ ಇದು. ನೋಡಿ, ಅದರಿಂದ ಏನಾಯಿತು ಅಂದರೆ, ನಾನು ಆಫೀಸಲ್ಲಿ ಬೈಬಲ್ನ ಓದಿ ಅನಂತರ ಪ್ರಾರ್ಥನೆ ಮಾಡಿ ಕೆಲಸ ಮಾಡೋದನ್ನು ನನ್ನ ತಮ್ಮ ನೋಡಿದ್ದಾರೆ. ಹಾಂ. ಈಗ ಆತ ಸ್ಕೂಲ್ ಇನ್ಸ್ಪೆಕ್ಟರ್ ಆಗಿದ್ದಾರೆ. ಓಕೆ. ಆಗ ನನ್ನ ಹತ್ರ ಆತ ಬರ್ತಾಯಿದ್ದ ಆಫೀಸ್ ಹತ್ರ, ನನ್ನ ಜೊತೆ ಬರೋನು, ಊರಿಂದ ಬಂದಾಗೆಲ್ಲ ಬರೋನು. ಅವನು ಅದನ್ನು ಗಮನಿಸಿದ್ದಾನೆ, ನನಗೂ ಗೊತ್ತಿಲ್ಲ ಅವನು ಗಮನಿಸಿರೋದು. ಸರಿ ಮಾತನಾಡುವಾಗ ಹೇಳಿದ, ಅಣ್ಣ ನಾನು ಒಂದು ವಿಷಯ ನಿಮ್ಮ ಹತ್ರ ಶೇರ್ ಮಾಡಬೇಕು. ಏನಂದರೆ, ನೀವು ಆಫೀಸ್ನಲ್ಲಿ ಬೈಬಲ್ ಇಟ್ಕೊಂಡು ಅದನ್ನು ತೆಗೆದು ಓದಿ ಅನಂತರ ನೀವು ಪ್ರೇಯರ್ ಮಾಡಿ ನೀವು ಕೆಲಸನ ಪ್ರಾರಂಭ ಮಾಡ್ತಾಯಿದ್ದೀರಿ. ಆ ಒಂದು ಲೈಫ್ನ ನಾನು ನೋಡಿದ್ದು ಭಾಳ ಆಶ್ಚರ್ಯ ಆಯಿತು. ನಾನು ಅದನ್ನೀಗ ನಾನು ರೂಢಿಸ್ಕೊಂಡೆ ನನ್ನ ಜೀವನದಲ್ಲಿ. ಈಗ ನಾನು ಒಬ್ಬ ದೇವರ ವಾಕ್ಯ ಹೇಳುವಂಥ ವ್ಯಕ್ತಿಯಾಗಿದ್ದೀನಿ. ನಾನು ನನ್ನ ಕುಟುಂಬನ ಒಂದು ಶಿಸ್ತಿನಿಂದ ಬೆಳೆಸ್ಕೊಂಡು ಬರ್ತಾಯಿದ್ದೀನಿ ಅಂತ ಆತ ಹೇಳಿದ. ಅಂದರೆ ನಾನು ಒಬ್ಬರಿಗೆ ಒಂದು ಉದಾಹರಣೆಯನ್ನು ತೋರಿಸ್ದಂಗೆ ಆಯಿತು ಅದರಿಂದ. ಬಿ ಆನ್ ಎಕ್ಸಾಂಪಲ್ ಟು. ಹೌದು ಹೌದು. ಮತ್ತು ಪದ್ಮರಾಜರು ಇಷ್ಟು ಒಂದು ಸಕ್ಸಸ್ಫುಲ್ ಅನ್ನೋವಂಥದ್ದನ್ನು ನೀವು ಏನು ಕಾಣ್ತೀರಾ? ಅಂದರೆ ಇಷ್ಟೊಂದು ಸುದೀರ್ಘವಾದಂಥ ಎಕ್ಸ್ಪೀರಿಯೆನ್ಸ್ನ ಹೊಂದ್ಕೊಂಡಿದ್ದೀರಿ, ಈಗ ರಿಟೈರ್ಡ್ ಆಗಿದ್ದೀರಾ, ಎಲ್ಲ ಇದ್ದೀರಾ. ಸೊ ಹೌ ಯು ಸಿ, ಅಂದರೆ ಇವನ್ ಯು ಲುಕ್ ಬ್ಯಾಕ್, ನೀವು ಒಂದು ಸಕ್ಸಸ್ಫುಲ್ ಅಂಡರ್ ಸೆಕ್ರೆಟ್ರಿ ಅಂತ ಅನ್ನಿಸ್ತದ, ಅಥವಾ ಎ ಸಕ್ಸಸ್ಫುಲ್ ಫ್ಯಾಮಿಲಿ ಮ್ಯಾನ್ ಅನ್ನಿಸ್ತದ, ಅಥವಾ ಎರಡೂ ಈಕ್ವಲ್ ಅನ್ಸುತ್ತಾ, ಅಥವಾ ಹಿಂಗೆ ವಾಟ್ ಯು ಹ್ಯಾವ್ ಅಚೀವ್ಡ್? ನಾನು ಸಕ್ಸಸ್ಫುಲ್ ಅಂಡರ್ ಸೆಕ್ರೆಟ್ರಿ ಅಂತಲೂ ಅಂದ್ಕೊತೀನಿ. ಯಾಕಂತಂದರೆ ನಾನು ಅಂಡರ್ ಸೆಕ್ರೆಟ್ರಿಯಾಗಿ ಕೆಲಸ ಮಾಡಿದ್ದು ವೆರಿ ಸೆನ್ಸಿಟಿವ್ ಪ್ಲೇಸಲ್ಲಿ ಇದ್ದಿದ್ದು. ಅಲ್ಲಿ ನಾನು ಒಂದಿನೂ ಯಾವುದೇ ರೀತಿಯ ಒಂದು ಡಿಫಿಕಲ್ಟ್ ಸರ್ಕಮ್ಸ್ಟೆನ್ಸಸ್ನ ನಾನು ಫೇಸ್ ಮಾಡಿಲ್ಲ. ಬಂದಿದ್ದರೂ ಕೂಡ ಅದನ್ನು ದೇವ್ರ ಕೃಪೆಯಿಂದ, ದೇವ್ರು ಕೊಟ್ಟ ಜ್ಞಾನದಿಂದ ಅದನ್ನು ಓವರ್ಕಮ್ ಮಾಡಿದ್ದೀನಿ. ಸೊ ಅಲ್ಲಿ ಎಲ್ಲೂ ಲ್ಯಾಪ್ಸಸ್ ಆಗಲಿಲ್ಲ ನನಗೆ. ನಾನು ಹೇಳಬೇಕು ಅಂತಂದರೆ, ನಮ್ಮ ಚೀಫ್ ಸೆಕ್ರೆಟ್ರಿ ಎಸ್ ವಿ ರಂಗನಾಥ್ ಅಂತ, ಅವರು ರಿಟೈರ್ಡ್ ಆದರು. ರಿಟೈರ್ಡ್ ಆದಾಗ ಅವ್ರಿಗೆ ವಿಶ್ ಮಾಡಲಿಕ್ಕೆ ನಾನು ಹೋದೆ. ಆಗ ಅವರು ನನ್ನ ಹಗ್ ಮಾಡಿದರು. ಆ್ಯಕ್ಚುಲಾಗಿ ಸುಮಾರು ಜನ IAS ಆಫೀಸರ್ಸ್ ಎಲ್ಲ ಅಲ್ಲಿ ಕ್ಯಾಬಿನಲ್ಲಿ ನಿಂತಿದ್ದರು. ಅವ್ರಿಗೆ ವಿಶ್ ಮಾಡೋಕ್ಕೆ ಬಂದರು. ನನ್ನನ್ನು ಹಿಡಿದು ಹಗ್ ಮಾಡಿದರು ಅವರು. ನನಗೆ ಆಶ್ಚರ್ಯ ಅನಿಸ್ತು. ಅವಾಗ ಅವರೆಲ್ಲ ನೋಡುವಾಗ IAS ಆಫೀಸರ್ಸ್ಗೆ ಜಸ್ಟ್ ಅಂಡರ್ ಸೆಕ್ರೆಟ್ರಿನ ಇಷ್ಟೊಂದು ಹಗ್ ಮಾಡ್ತಾರಲ್ಲ ಇವರು ಅನ್ನೋದನ್ನ ಅವರು ಗಮನಿಸಿದರು. ಆಗ ಅವ್ರು ಹೇಳೋದು ಈಸ್ ಎ ಗ್ರೇಟ್ ಮ್ಯಾನ್ ಅಂತ. ಅವರು ಒಂಥರ ಇದಾಯಿತು. ವೈ ಐ ಆಮ್ ಟೆಲ್ಲಿಂಗ್ ಗ್ರೇಟ್ ಮ್ಯಾನ್, he is done a good job in protocol. If our state protocol is good, our state administration also good. That he has shown. He has done a wonderful work in protocol ಅಂತ ಹೇಳಿ ಅವರು ಹಗ್ ಮಾಡಿದರು ನನಗೆ. ಸೊ ಅದೊಂದು ರೆಕಗ್ನಿಷನ್. ಹೌದು, ಇಟ್ಸ್ ಎ ರಿಯಲಿ ರೆಕಗ್ನಿಷನ್. ಅಷ್ಟು ಸ್ಟೇಟ್ಗೆ ಅವರು ಚೀಫ್ ಇದ್ದಾಗ ಅವರೊಬ್ಬರು ನನ್ನ ಕೆಲಸನ ರೆಕಗ್ನೈಸ್ ಮಾಡಿ ಹೇಳಬೇಕು ಅಂದರೆ, ಟು ದಿ ಬೆಸ್ಟ್ ಆಫ್ ಹಿಸ್ ಸ್ಯಾಟಿಸ್ಫ್ಯಾಕ್ಷನ್ ಐ ಹ್ಯಾವ್ ಡನ್ ದ ವರ್ಕ್. ದಟ್ಸ್ ಎ ಗುಡ್ ಥಿಂಗ್. ಮತ್ತು ಫ್ಯಾಮಿಲಿ ವೈಸ್ ನನ್ನ ಏನೇನು ಕರ್ತವ್ಯ ಇದೆ, ಫ್ಯಾಮಿಲಿಗೆ ಏನು ಬೇಕೆಲ್ಲ ನಿರ್ವಹಣೆ ಮಾಡಿದ್ದೀನಿ. ಅವರು ಕೂಡ ನನ್ನನ್ನು ಒಳ್ಳೆ ಇದನ್ನು ಅಪ್ರಿಸಿಯೇಷನ್ನ ಕೊಟ್ಟಿದ್ದಾರೆ. ತುಂಬ ಥ್ಯಾಂಕ್ಸ್ ಪದ್ಮರಾಜರೇ. ಒಳ್ಳೆಯ ಒಂದು ಅಡ್ವೈಸ್ ಅನ್ನೋದನ್ನು ಕೊಟ್ಟಿದ್ದೀರಿ ನಮ್ಮ ಯೂತ್ಸ್ಗೂ ಎಲ್ಲ. ತುಂಬ ಧನ್ಯವಾದಗಳು.